ನಮಸ್ಕಾರ, ಕನ್ನಡತಿ ಹೋಮ್ ಕಿಚನ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು 4 ದೊಡ್ಡ ಸೈಜ್ದು ಕ್ಯಾರೆಟ್ ತೊಗೊಂಡಿದ್ದೀನಿ. ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತುರ್ಕೊತಾ ಇದ್ದೀನಿ. ತುರ್ಕೊಳ್ಳೋದಕ್ಕೆ ಟೈಮ್ ಹಿಡಿಯುತ್ತೆ ಅನ್ನೋದಾದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿಬಿಟ್ಟು ನೀರು ಹಾಕ್ತೀನಿ, ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ತರಿಯಾಗಿ. ಕ್ಯಾರೆಟ್ ತುರಿದಿಟ್ಟಿದ್ದೀನಿ. ಇವಾಗ ಒಂದು ಬಾಣಲಿಗೆ ತುಪ್ಪ ಹಾಕ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊತಾ ಇದ್ದೀನಿ. ನೀವು ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ಬೋದು. ನಾನು ಗೋಡಂಬಿ, ಬಾದಾಮಿ ಮತ್ತು ಒಣ ದ್ರಾಕ್ಷಿ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಹುರ್ಕೋಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ. ನೋಡಿ ಆಗಿದೆ ಹುರಿದದ್ದು, ಅದು ತೆಗೆದುಬಿಡೋಣ. ಅದೇ ಬಾಣಲಿಗೆನೇ ತುರಿದಿರೋ ಕ್ಯಾರೆಟ್ ತುರಿನ ಹಾಕ್ತಾಯಿದ್ದೀನಿ. ನಿಮಗೆ ತುಪ್ಪ ಇನ್ನೂ ಬೇಕು ಅಂದ್ರೂ ಇವಾಗಲೇ ಹಾಕ್ಕೋಬೋದು, ಇಲ್ಲ ಅಂದರೆ ಆಮೇಲೆ ಹಾಕ್ಕೋಬೋದು. ನೋಡಿ, ನಾನು ಮೇಲ್ಗಡೆ 1 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಇದನ್ನು ಒಂದು 3 ನಿಮಿಷ ನೀಟಾಗಿ ಹುರಿಬೇಕು. ಹಾಲು ಅದೇನು ಹಾಕೋಂಗಿಲ್ಲ, ಬರೀ ತುಪ್ಪ ಮಾತ್ರ ಹಾಕಿ. ಇವಾಗ ನೋಡಿ ಹುರಿದಾಗಿದೆ. ಅದಕ್ಕೆ ನಾನು 2 ಕಪ್, 1.5ರಿಂದ 2 ಕಪ್ಪಷ್ಟು ಹಾಲು ಯೂಸ್ ಮಾಡಿದ್ದೀನಿ. ಫಸ್ಟನೇದ 1 ಕಪ್ಪಷ್ಟು ಹಾಲು ಹಾಕಿ ನೀಟಾಗಿ ಒಂದು ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಆಮೇಲೆ 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ನೋಡಿ ಹಾಕಿದ್ದೀನಿ. ನಿಮಗೆ ಹಾಲು ಜಾಸ್ತಿ ಆಗುತ್ತೆ ಅನ್ನೋದಾದರೆ ಅರ್ಧ ಕಪ್ ಮಾತ್ರ ಯೂಸ್ ಮಾಡ್ಕೋಬೋದು. ಮೇಲ್ಗಡೆ 1 ಸ್ಪೂನಷ್ಟು ತುಪ್ಪ ಹಾಕಿ ನೀಟಾಗಿ ಕುದಿಸ್ಬೇಕು. ನಿಮಗೆ ಬೇಗ ಹಾಕಬೇಕು ಅನ್ನೋದಾದರೆ ನೀವು ಕುಕ್ಕರಲ್ಲಿ ಮಾಡ್ಕೋಬೋದು. ಇದೇ ಮೆಥಡಲ್ಲೇ ಕುಕ್ಕರಲ್ಲೂ ಮಾಡ್ಕೋಬೋದು. ಸಕ್ಕರೆದೇನೋ ಹಾಕ್ದೇ ಬರೀ ಹಾಲಲ್ಲೇ ಕುದಿಸ್ಕೋಬೇಕು, ಸ್ವಲ್ಪ ಗಟ್ಟಿಯಾಗೋವರೆಗೂ. ಹಾಲು ನೋಡಿ ಈ ರೀತಿ ನೀಟಾಗಿ ಹಾಲಿನ ಅಂಶ ಎಲ್ಲ ಕ್ಯಾರೆಟ್ ತುರಿ ಹೀರ್ಕೋಬೇಕು. ನೋಡಿ ಈ ಥರ ಆಯಿತು. ಈಗ ಆಮೇಲೆ ಏನಾದರೆ ಇದಕ್ಕೆ 1.5 ಕಪ್ಪಷ್ಟು ನಾನು ಸಕ್ಕರೆ ಯೂಸ್ ಮಾಡಿದ್ದೀನಿ. ನಿಮಗೆ ಸ್ವೀಟ್ ಕಡಿಮೆ ಬೇಕು ಅಂದರೆ 1 ಕಪ್ಪೇ ಯೂಸ್ ಮಾಡ್ಕೋಬೋದು. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಹಾಕಿರೋದ್ರಿಂದ ಸಕ್ಕರೆ ಕರಗಿ ಇನ್ನೂ ಒಂಥರ ನೀರು ಥರ ಆಗುತ್ತೆ. ಅದನ್ನು ನೀಟಾಗಿ ಕುದಿಸ್ಕೋಬೇಕು. ಹಾಗಾಗಿ ನಿಮ್ಗೆ ಬೇಗ ಆಗಬೇಕಂದ್ರೆ ಕುಕ್ಕರಲ್ಲಿ ಬೇಗ ಆಗುತ್ತೆ, ಕುಕ್ಕರಲ್ಲಿ ಮಾಡ್ಕೋಬೋದು. ನೋಡಿ, ನಾನು ಇದನ್ನು ಮುಚ್ಚಿಬಿಟ್ಟು ಒಂದು 2ರಿಂದ 3 ನಿಮಿಷ ನೀಟಾಗಿ ಬೇಯಿಸಿದ್ದೀನಿ. ನೋಡಿ, ಈಗ ಅರ್ಧ ಬೆಂದಮೇಲೆ ಅದಕ್ಕೆ ತುಪ್ಪದಲ್ಲಿ ಹುರಿದಂಥ ಡ್ರೈ ಫ್ರೂಟ್ಸ್ನ ಹಾಕ್ತಾಯಿದ್ದೀನಿ. ನೀವು ಡ್ರೈ ಫ್ರೂಟ್ಸ್ನ ಎಲ್ಲ ರೆಡಿ ಆದಮೇಲೆ ಹಾಕ್ಬೋದು, ಇಲ್ಲ ಇವಾಗ ಹಾಕ್ಬೋದು. ಇವಾಗ ಹಾಕೋದ್ರಿಂದ ಹಾಲು ಮತ್ತು ಕ್ಯಾರೆಟ್ ತುರಿಲಿ ಬೇಯುತ್ತಲ್ವ, ಬೆಂದಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸ್ವಲ್ಪ ಜಜ್ಜಿಕಾಯಿ ಪೌಡ್ರು, ಆಮೇಲೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿದ್ದೀನಿ. ನೋಡಿ, ಈ ಟೈಮಲ್ಲಿ ಹಾಲಿನ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. 2 ಸ್ಪೂನಷ್ಟು ಮಿಲ್ಕ್ ಪೌಡ್ರ್, ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಆಮೇಲೆ ತಿಕ್ನೆಸ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಹಾಲಿನ ಪುಡಿ ಹಾಕೋದ್ರಿಂದ. ನೀವು ಹಾಲು ಹಾಕ್ತಿರಲ್ಲ, ಹಾಲಿನಕ್ಕಿಂತ ಹಾಲಿನ ಪುಡಿ ಚೆನ್ನಾಗಿರುತ್ತೆ. ನಾನು ಹಾಗಾಗಿ 1.5ರಿಂದ 2 ಕಪ್ ಅಷ್ಟೇ ಹಾಲು ಯೂಸ್ ಮಾಡಿರೋದು. ನೋಡಿ, ಹಾಲಿನ ಪುಡಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ 2ರಿಂದ 3 ನಿಮಿಷ ಬೇಯಿಸ್ಬೇಕು. ನೋಡಿ, ಮುಚ್ಚಿಟ್ಬಿಡಿ. ನೋಡಿ, ಈಗ ಬೆಂದಿದೆ, ಗಟ್ಟಿಯಾಗಿದೆ. ನೋಡಿ, ತಳ ಹಿಡಿತಾ ಇದೆ. ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು, ಹೈ ಫ್ಲೇಮ್ ಇಟ್ಟರೆ ಸೀದೋಗ್ಬಿಡುತ್ತೆ. ನೋಡಿ, ನೀವು ಕ್ಯಾರೆಟ್ ಇಲ್ಲ ಬೀಟ್ರೂಟ್ ಇದೆ ಅಂದರೆ ಬೀಟ್ರೂಟ್ದು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಅದು, ಯಾಕಂದರೆ ಅದರಲ್ಲಿ ಮೊದಲೇ ಸ್ವೀಟ್ ಇರೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ. ಈ ಕ್ಯಾರೆಟ್ ಹಲ್ವಾ ಜೊತೆಗೆ ಐಸ್ ಕ್ರೀಮ್ ತಿನ್ನಬೇಕು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಹಲ್ವಾ ರೆಡಿಯಾಗಿದೆ. ಸ್ವಲ್ಪ ತಣ್ಣಗಾಗಲಿ, ತುಂಬ ಬಿಸಿ ಇರುವಾಗ ತಿನ್ನೋದಕ್ಕಾಗೋದಿಲ್ಲ. ನೋಡಿ, ಸ್ವಲ್ಪ ಬಿಸಿ ಇರುವಾಗ ಸರ್ವ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಐಸ್ ಕ್ರೀಮ್ ಯಾವುದಾದ್ರೂ ಫ್ಲೇವರ್ ಆದರೂ ನಡೆಯುತ್ತೆ. ಐಸ್ ಕ್ರೀಮ್ ತಿನ್ನೋದ್ರಿಂದ ಸಖತ್ತಾಗಿರುತ್ತೆ ಟೇಸ್ಟ್ ಅಂದ್ರೂ. ಒಂದು ಸಾರಿ ನಿಜವಾಗ್ಲೂ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.